ವಿಜುವಲೈಸೇಷನ್ ಮಾಡಿದಾಗ ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ಧ್ಯಾನಗಳನ್ನು ಮಾಡಿದಾಗ ಮನಸ್ಸು ಶಾಂತಿಯಾಗಿರುತ್ತೆ. ಅಂದರೆ ಯಾವ ಥರದ ಥಾಟ್ ಪ್ರಾಸೆಸ್ ಇರೋದಿಲ್ಲ, ಕಂಪ್ಲೀಟ್ ನಿಲ್ ಥಾಟ್ ಪ್ರಾಸೆಸ್ಸು. ಥಾಟ್ ಪ್ರಾಸೆಸ್ ಇದ್ದರೆ ಪೆಂಡುಲಮ್ಮನ್ನು ನೀವು ಕೈಯಲ್ಲಿ ಹಿಡಿದಾಗ ಪೆಂಡುಲಮ್ ತಪ್ಪು ಉತ್ತರವನ್ನು ಕೊಡುತ್ತೆ. ಇದು ಪೆಂಡುಲಮನ್ನು ಡೌಸ್ ಮಾಡೋದ್ರ ಮೊದಲು ಮಾಡೋದಕ್ಕಿಂತ ಇದನ್ನು ನೀವು ಹ್ಯಾಬಿಟ್ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಒಂದು ಸತಿ ಅಭ್ಯಾಸ, ನಿಮಗೆ ಯಾವಾಗ ಪುರುಸುತ್ತಿರುತ್ತೆ ಆವಾಗ ಅಭ್ಯಾಸ. ಆಧ್ಯಾತ್ಮ ಧ್ಯಾನಕ್ಕೆ ಇಂತಿಂಥ ಟೈಮಲ್ಲೇ ಧ್ಯಾನ ಮಾಡಬೇಕು ಅಂತ ಇದೆ. ಸೈಂಟಿಫಿಕ್ ಧ್ಯಾನಗಳಿಗೆ ಟೈಮ್ ಇಲ್ಲ. ಟಾಯ್ಲೆಟಲ್ಲಿ ಕೂತ್ಕೊಂಡು ಕ್ರಿಯೇಟಿವ್ ವಿಜುವಲೈಸೇಷನ್ ಮಾಡ್ಬೋದು. ಕೆಲವರು ಟಾಯ್ಲೆಟಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾರೆ, ಕೆಲವರು ಟಾಯ್ಲೆಟ್ ಕೂತ್ಕೊಂಡು ಫೇಸ್ಬುಕ್ ನೋಡ್ತಾರೆ, ಕೆಲವರು ಟಾಯ್ಲೆಟ್ ಕೂತ್ಕೊಂಡು ವಾಟ್ಸಪ್ಪು ಮೆಸೇಜ್ ಕಳಿಸ್ತಾರೆ. ಸೊ ಟಾಯ್ಲೆಟು ಒಂದು ಒಳ್ಳೆ ಜಾಗ. ಒಂದು 15ರಿಂದ 20 ನಿಮಿಷಗಳು ನಿಮ್ಮನ್ನು ನೀವು ಮರೆತು ವಿಜುವಲೈಸ್ ಮಾಡ್ಬೋದು. ಇಲ್ಲ ಎಲ್ಲೋ ಕಾರಲ್ಲಿ ಕೂತಿರ್ತೀರಾ, ಡ್ರೈವರ್ ಕಾರ್ ಬಿಡ್ತಾ ಇರ್ತಾರೆ, ನೀವು ಹಿಂದೆ ಕೂತಿರ್ತೀರಾ. ಕ್ರಿಯೇಟಿವ್ ವಿಜುವಲೈಸೇಷನ್ ಇಲ್ಲೆಲ್ಲ ಕಾರದೆಲ್ಲ ಆಗಲ್ಲ ಸರ್, ನಾವೇ ಓಡಿಸ್ಬೇಕು. ನೀವು ಓಡಿಸಿದ್ರೆ ನಿಮ್ಮ ಹಿಂದೆ ನಿಮ್ಮ ಮಗಳು ಕೂತಿರ್ತಾಳಲ್ಲ ನಂದಿತಾ, ವಿಜುವಲೈಸ್ ಮಾಡ್ಬೋದು. ಈಗ ನಿಮ್ಮ ವೈಫು ಅವರಿಗೆ ಒಂದು ವಜ್ರದ ನೆಕ್ಲೆಸ್ ಬೇಕು, ಡೈಮಂಡ್ ನೆಕ್ಲೆಸ್ಸು. ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕ್ತಾರೆ, ಅಲ್ಲದೆ ಹಾಕಿದ್ದಾರೆ ಏನೋ ಗೊತ್ತಿಲ್ಲ, ಅಥವಾ ನೀವು ತೆಕ್ಕೊಟ್ಟಿದ್ದೀರೋ ಏನೋ ಅದು ಗೊತ್ತಿಲ್ಲ, ಅಥವಾ ಅವರ ಅಮ್ಮನ ಮನೆಯಿಂದ ಹೊತ್ಕೊಂಡ್ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಇದರ ಹೆಂಗಸರ ಆಸೆಗಳು. ಈ ಸಾಧಾರಣ ಒಂದು ಚಿನ್ನದ ಸರ ತಗೋಬೇಕು ಅಂದರೆ ಕಡಿಮೆ ಒಂದು 4 ಲಕ್ಷ, 3 ಲಕ್ಷ, 2 ಲಕ್ಷ ಕಡಿಮೆ ಪಕ್ಷ. ಸ್ವಲ್ಪ ಗಟ್ಟಿಯಾಗಿರೋ ಸರ. ನೀವು ಲಂಡನ್ಲಿದ್ದೀರೋ, ಆಸ್ಟ್ರೇಲಿಯಲ್ಲಿದ್ದೀರೋ, ಈ ಬೇರೆ ಯಾವ್ದಾದ್ರು ಯುರೋಪಿಯನ್ ಕಂಟ್ರೀಸಲ್ಲಿದ್ದೀರೋ ಗೊತ್ತಿಲ್ಲ, ನಿಮಗೆ ಕೊಡೋ ಸಂಬಳ ನಿಮ್ಮ ಜೀವನ ಆ ಊರಲ್ಲಿ ನಡೆಸೋದಕ್ಕೆ ಬೇಕಾಗಿರೋದು ಸಿಗತ್ತೆ. ಬಾಯಿ ಕಟ್ಟಿ ಕೈ ಕಟ್ಟಿ ಎಂಜಾಯ್ ಮಾಡ್ದೇನೆ ಕೂಡ ಹಾಕಿದ್ರೆ ಕಾಸು ಕೊಡೋಕ್ಕಾಗ ಸಾಧ್ಯ. ಎಲ್ಲ ಜನಗಳು ಫಾರಿನಲ್ಲಿ ಜೀವನ ನಡೆಸಿದಾಗ ನೀವು ಜೀವನ ನಡೆಸಕ್ಕೆ ಹೋದರೆ ನಿಮ್ಮ ಕೈಯಲ್ಲಿ ಕಾಸು ಉಳಿಯಲ್ಲ. ಸರಿ, ಉಳಿಸಿದ್ದೀರಿ ಅಂತಲೇ ಇಟ್ಕೊಳ್ಳಿ. ಸಾಧಾರಣ ನಮ್ಮ ಇಂಡಿಯಾದಿಂದ ಹೋದವರೆಲ್ಲ ದುಡ್ಡನ್ನು ಉಳಿಸ್ತಾರೆ. ಯಾಕೆ? ಕಾಸಿನ ಕಷ್ಟ ಗೊತ್ತು. ಆ 4 ಏನಕ್ಕಾರು ಉಪಯೋಗಕ್ಕೆ ಬರುತ್ತೆ ಅಂತ ಉಳಿಸ್ತಾರೆ. ಆ ಉಳಿಸೋ ದುಡ್ಡರಲ್ಲಿ ಒಂದು ಸರ, ಅದು ವಜ್ರದ ಸರವೋ ಅಥವಾ ಚಿನ್ನದ ಸರವೋ ಮತ್ತು ಏನೋ ಒಂದು ಸರ ತಗೋಬೇಕು ಅಂತ ಇದ್ದಾಗ ಅವ್ರ ಹಿಂದ್ಗಡೆ ಕಾರಲ್ಲಿ ಕೂತ್ಕೊಂಡು ನೀವು ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋದಂಗೆ ಜ್ಯುವೆಲರಿ ಶಾಪಲ್ಲಿ ಎಲ್ಲ ನೆಕ್ಲೇಸ್ಗಳನ್ನು ತೆಗೆದು ಚೆಕ್ ಮಾಡಿದಂಗೆ ನಿಮ್ಮ ನಂದಿತಾ ಒಂದು ಸರವನ್ನು ಓಕೆ ಮಾಡ್ತಾಳೆ, ನೀವು ಒಂದು ಸರವನ್ನು ಓಕೆ ಮಾಡ್ತೀರಾ, ನಿಮ್ಮ ವೈಫ್ ಒಂದು ಸರ. ಇದೆಲ್ಲ ಕಾಂಟ್ರವರ್ಸಿನೇ ಯಾವಾಗಲೂ. ಅವ್ರು ಹೇಳಿದ್ದನ್ನು ನೀವು ಒಪ್ಪಲ್ಲ, ನೀವು ಹೇಳಿದ್ದನ್ನು ಅವರು ಒಪ್ಪಲ್ಲ. ಬಡ್ಜೆಟ್ ಪ್ರಾಬ್ಲಮು, ಡಿಸೈನ್ ಪ್ರಾಬ್ಲಮು, ಕ್ವಾಲಿಟಿ ಪ್ರಾಬ್ಲಮು. ಕೊನೆಗೂ ಒಂದು ಡೆಸಿಷನ್ಗೆ ಬರ್ತೀರಾ 3 ಜನ ಸೇರಿಕೊಂಡು. ಓಕೆ ಆಗೋಗುತ್ತೆ, ದುಡ್ಡನ್ನು ಪಾವತಿ ಮಾಡ್ತೀರಾ, ಸರ ನಿಮ್ಮ ಕೈ ಕೊಟ್ಬಿಡ್ತಾರೆ. ಮನೆಗೆ ಒಂದು ಹಾಕೋಬಾರ್ದಾ? ಅಲ್ಲೇ ಹಾಕೋತೀರ ಅದನ್ನು. ಸಂತೋಷ, ಆನಂದ. ನೀವು ಕಾರ್ ಡ್ರೈವ್ ಮಾಡ್ತಾನೆ ಇದ್ದೀರಾ, ಅವರು ಸರದ ಮೋಗದಲ್ಲಿದ್ದಾಳೆ ನಿಮ್ಮ ವೈಫು. ಅದನ್ನು ಮುಟ್ಟಿ ನೋಡ್ಕೊತಾರೆ 3 ಸತಿ 4 ಸತಿ, ಬಿಚ್ಚಿ ನೋಡ್ತಾರೆ 4 ಸತಿ 5 ಸತಿ. ಹೊಸ ಸರ ನೋಡಿ. ಒಂದು ಸಣ್ಣ ತಮಾಷೆಗೆ ಒಂದು ಘಟನೆ ಹೇಳಿದೆ. ನಿಮ್ಮ ಮನಸ್ಸು ನಿಜವಾಗಲೂ ಜ್ಯುವೆಲರಿ ಶಾಪಿಗೆ ಹೋಯ್ತು, ನೀವು ಹೋಗೇ ಇಲ್ಲ, ಹೋಯ್ತು, ಅಥವಾ ಹೋಗಿದ್ದಾಗ ನೀವು ಏನು ಅಲ್ಲಿ ರಿಯಾಕ್ಟ್ ಮಾಡಿದ್ರಿ ಅದು ನಿಮ್ಮ ಕಣ್ಣು ಮುಂದೆ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಕ್ರಿಯೇಟಿವ್ ವಿಜುವಲೈಸೇಷನ್. ನಿಮಗೆ ಬೇರೆ ಥಾಟ್ ಬರೋದಿಲ್ಲ. ಇಂಟರ್ನೆಟ್ಟಿಗೆ ಬಿಲ್ ಕಟ್ಟಬೇಕು, ನಿಮ್ಮ ಟಿ ವಿದು ಬಿಲ್ ಕಟ್ಟಬೇಕು, ಹಾಲಿಗೆ ಬಿಲ್ ಕಟ್ಟಬೇಕು, ಎಲ್ಲ ತಿಂಗಳು ಖರ್ಚುಗಳಿರುತ್ತೆ, ಬಡ್ಜೆಟ್ಟು. ಅದೆಲ್ಲ ಯೋಚನೆ ಮಾಡ್ತೀವಿ ನಾವು, ಎಲ್ಲಿ ಉಳಿಸ್ಬೇಕು, ಯಾವುದನ್ನು ಕೊಡಬೇಕು, ಎಲ್ಲ ಮರ್ತು ಬಿಟ್ಟಿರ್ತೀರ. ದಟ್ ಈಸ್ ಕಾಲ್ಡ್ ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಯಾವಾಗ ನಮಗೆ ಬರುತ್ತೆ, ನಿಮ್ಮನ್ನು ನೀವು ಮರೆತು
ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ಮುಟ್ತೀರಾ.